ನಮಸ್ತೆ ಫ್ರೆಂಡ್ಸ್, ನಾನಿವಾಗ ಮಾತನಾಡೋಕ್ಕೆ ಬಂದಿರುವಂಥದ್ದು ನಮ್ಮ ಪ್ರೀತಿಯ ಮಹಾಕುಂಭದ ಮೋನಾಲಿಸಾ ಅವರ ಬಗ್ಗೆ. ಅವರು ಇವಾಗ ಮದುವೆಯಾಗಿದ್ದಾರೆ, ಒಂದು ಕಡೆಯಿಂದ ಖುಷಿಯಾದ ವಿಚಾರ. ಆದರೆ ನನಗೇನನ್ಸುತ್ತೆ ಅಂದರೆ, ಅವರು ಏನು ಮದುವೆ ಆಗಿದ್ದಾರಲ್ಲ, ಇಷ್ಟು ಬೇಗ ಮದುವೆ ಆಗೋ ಅವಶ್ಯಕತೆ ಇರಲಿಲ್ಲ. ಏನಕ್ಕಂತಂದರೆ ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇತ್ತು, ಕೆರಿಯರ್ ಇತ್ತು, ತುಂಬ ಬೆಳಿಬೋದಿತ್ತು. ಯಾಕಂತಂದರೆ ಎಲ್ರಿಗೂ ಕೂಡ ಅವಕಾಶ ಸಿಕ್ಕಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಬೇಕಾಗಿತ್ತು. ಇದು ನನ್ನ ಅನಿಸಿಕೆ ಫ್ರೆಂಡ್ಸ್. ಏಕೆಂದರೆ ಈಗ ರಶ್ಮಿಕಾ ಮಂದಣ್ಣ ಅವರು ನನಗನ್ಸೋ ಮಟ್ಟಿಗೆ ರಕ್ಷಿತ್ ಶೆಟ್ಟಿ ಅವರನ್ನು ಮದುವೆ ಆಗಿದ್ದಿದ್ರೆ ಇವತ್ತು ಅವ್ರು ನ್ಯಾಷನಲ್ ಕ್ರಶ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಬಟ್ ಇವಾಗ ಅವರು ಎಷ್ಟು ದೊಡ್ಡದಾಗಿ ಬೆಳೆದು ಮತ್ತು ದೇವರಕೊಂಡ ಅವರನ್ನು ಮದುವೆ ಆದರು. ಸೊ ಇವಾಗ ಅವರ ಲೈಫ್ ತುಂಬ ಚೆನ್ನಾಗಿದೆ, ಎಷ್ಟು ಬೆಳೆದ್ರು ಅವರು. ಸೊ ಒಂದು ಒಳ್ಳೆಯ ವಿಚಾರ ಅದೊಂದು. ಹಾಗೆಯೇ ನಮ್ಮ ಪ್ರೀತಿಯ ಮೋನಾಲಿಸಾ, ಮಹಾಕುಂಭದ ಮೋನಾಲಿಸಾ ಬೆಳೆದಿದ್ರೆ ನಾವೆಲ್ಲರೂ ಖುಷಿ ಪಡ್ತಾ ಇದ್ವಿ ಅಲ್ವಾ. ಪರವಾಗಿಲ್ಲ, ಇವಾಗ ಮದುವೆ ವಿಚಾರದ ಬಗ್ಗೆ ಯಾವ ಒಂದು ವಿಚಾರ ನಡೀತಾ ಇದೆಯೋ, ಮಾತುಕತೆ ನಡೀತಾ ಇದೆಯೋ ಅದರ ವಿಷಯ ನಮಗೆ ಬೇಡ. ಆದರೆ ಅವರಿಗೆ ಎಲ್ಲವೂ ಒಳ್ಳೆಯದಾಗಲಿ ಅಂತ ನಮ್ಮ ಮನದಾಳದ ಒಂದು ಮಾತಿನಿಂದ ಹರಿಸೋಣ. ಥ್ಯಾಂಕ್ ಯು.